ಬುಲೆಟ್ ಪುತ್ರನಿಗೆ ಗುಮ್ಮಿದ ಗೂಳಿ. ಕನ್ನಡದ ಹೆಸರಾಂತ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಅನ್ನು ಕಿಚ್ಚ ಸುದೀಪ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದವರು ಎಲ್ಲರನ್ನೂ ಈ ವಾರ ಮತ್ತೆ ದೊಡ್ಡ ಮನೆಗೆ ಎಂಟ್ರಿ ಕೊಡಲಾಗಿತ್ತು. ಈ ಸಮಯದಲ್ಲಿ ಹೊರಗಿನ ಅನೇಕ ವಿಚಾರಗಳನ್ನ ಎಲಿಮಿನೇಟ್ ಆಗಿ ಆಚೆ ಬಂದವರು ಮಾತಾಡಿದ್ರು. ಅದರಿಂದಾಗಿ ಬಿಗ್ ಬಾಸ್ ಮನೆಯ ವಾತಾವರಣವೇ ಬದಲಾಗಿತ್ತು. ಅದರಲ್ಲೂ ನಮ್ರತಾ, ಡ್ರೋನ್ ಪ್ರತಾಪ್ ಸೇರಿದಂತೆ ಹಲವರು ಡಿಸ್ಟರ್ಬ್ ಆಗಿದ್ರು. ಡ್ರೋನ್ ಪ್ರತಾಪ್ ಅವರನ್ನ ಕಾಗೆಗೆ ಹೋಲಿಸಿದ ಇಶಾನಿ, ಡ್ರೋನ್ ಪ್ರತಾಪ್ ಕಕ್ಕ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಓಡಾಡ್ತಿದ್ದಾರೆ, ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ನೋಡ್ತಿದ್ದಾರೆ ಅಂದಿದ್ರು. ಇಶಾನಿ ಆಡಿದ ಈ ಮಾತು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳನ್ನ ಕೆಣಕಿತ್ತು. ಇಶಾನಿಯನ್ನ ನಾನಾ ರೀತಿಯಲ್ಲಿ ಅಭಿಮಾನಿಗಳು ಟ್ರೋಲ್ ಮಾಡಿದ್ರು. ಬೆಡ್ಶೀಟ್ ವಿಚಾರವಾಗಿ ಡ್ರೋನ್ ಪ್ರತಾಪ್ ಜೊತೆ ರಕ್ಷಕ್ ಗಲಾಟೆ ಮಾಡ್ಕೊಂಡಿದ್ರು. ಜೊತೆಗೆ ಕಿಚ್ಚ ಸುದೀಪ್ ಅವರು ದೇವರಿದ್ದಂತೆ, ಅವ್ರು ಏನ್ ಹೇಳ್ತಾರೋ ಅದನ್ನ ತಲೆ ಆಡಿಸ್ಕೊಂಡು ಕೇಳಬೇಕು ಅನ್ನೋ ಅರ್ಥದಲ್ಲಿ ಸುದೀಪ್ ಅವರಿಗೆ ಟಾಂಗ್ ಕೊಟ್ಟಿದ್ರು. ಇದು ಸುದೀಪ್ ಅಭಿಮಾನಿಗಳನ್ನ ಕೆರಳಿಸಿದ್ರು. ಅನಂತರ ರಕ್ಷಕ್ ವಿಡಿಯೋ ಮಾಡಿ ಅತ್ತು ಕರೆದು ಸುದೀಪ್ ಅವರಿಗೆ ಕ್ಷಮೆ ಕೇಳಿದ್ರು. ಇದೆಲ್ಲದರ ನಡುವೆಯೂ ಸುದೀಪ್ ಅವರನ್ನ ಈ ವಿಚಾರ ಕೆಣಕಿದೆ ಮತ್ತು ಅವರ ಕೋಪಕ್ಕೂ ಕಾರಣ ಆಗಿದೆ. ಈ ವಾರ ಕಿಚನ ಪಂಚಾಯತಿಯಲ್ಲಿ ಎಲಿಮಿನೇಟ್ ಆಗಿ ಹೋದವರು ಮತ್ತೆ ಮನೆಗೆ ಬಂದಾಗ ಮನೆಯ ವಾತಾವರಣವನ್ನ ಹೇಗೆ ಹಾಳು ಮಾಡಿದ್ರು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದ್ಯಾರು ಕಂಟೆಸ್ಟೆಂಟ್ ಇದ್ದಾರಲ್ಲ, ಅವ್ರ ಹೆಸರೇನು? ರಕ್ಷಕ್. ಆ ರಕ್ಷಕನ ಚೆನ್ನಾಗಿಟ್ಟಿರ್ಲಿ ದೇವ್ರು ಅಂತ ಗುಮ್ಮಿದ್ದಾರೆ. ಈ ಮೂಲಕ ಮನೆಯಿಂದ ಆಚೆ ಬಂದವರು ಕಲ್ತಿದ್ದು ಏನು ಅನ್ನೋದು ಕಿಚನ ಪ್ರಶ್ನೆಯಾಗಿದೆ. ಯಾಕೋ ಸುದೀಪ್ ಕೋಪ ಮಾಡ್ಕೊಂಡಿದ್ದಾರೆ. ಈ ಕೋಪ ಪಂಚಾಯತಿಯಲ್ಲಿ ಏನೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಬಹುದು ಅನ್ನೋದನ್ನ ಕಾದ್ ನೋಡ್ಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.